ಇಲ್ಲಿ ನೋಡ್ರಿ, ಇಲ್ಲೊಂದು ಡಾಚಿನ ಮಾರ್ಕ್ ಹಾಕೊಂಡಿನಿ. ಇಲ್ಲಿ ನೋಡ್ರಿ 3 ಪಾಯಿಂಟ್ ಬಂದವ. ಈ 3 ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಏನೈತಲ್ಲ, ಇದು ಇಲ್ಲಿ ಡಾಚ್ ಹೆಂಗ್ ಹಿಡಿಬೇಕು, ಮತ್ತೆ ಯಾವ ಟಾಪಿಕ್ ಹಿಡಿಬೇಕು, ಯಾವ ಟಾಪಿಕ್ ಹಿಡಿಬಾರ್ದು ಅನ್ನೋದ ಇವತ್ತು ಟಾಪಿಕ್. ನೋಡ್ಕೋರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಟಾಪ್ ಕಟಿಂಗ್ ಇದು ಮಾರ್ಕಿಂಗ್. ಇನ್ನೇನ್ ಮಾಡ್ಬೇಕು, ಇದು ನಡ ಇರ್ತಲ್ಲ, ಇದಕ್ಕೆ 8 ಇಂಚ್ ಅದ. ನಾವಿಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಈ ತರ ಆಮೇಲೆ ಇಲ್ಲೊಂದು ಲೈನ್ ಹೇಳ್ಕೊಂಡ್ಬಿಡ್ಬೇಕು. ಇದಾದ್ಮೇಲೆ ಇಲ್ಲೊಂದು 3 ಇಂಚು ಇಲ್ಲಿ ಮಾರ್ಕ್ ಹಾಕೋಬೇಕು. 3 ಇಂಚು ಇಲ್ಲಿ ಮಾರ್ಕ್ ಹಾಕೋಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಕ್ರಾಸ್ ಇಟ್ಕೊಂಡಿತ್ರ 1/2 ಇಂಚು ಹಿಂಗ್ ಮಾರ್ಕ್ ಹಾಕೋಬೇಕು. ಮತ್ತೆ ಇಲ್ಲಿ 1/2 ಇಂಚ್ ಕ್ರಾಸ್ ಇಟ್ಕೊಂಡು ಈ ತರ ಮಾರ್ಕ್ ಹಾಕೋಬೇಕು. ಅದೇ ತರ ಇಲ್ಲೂ ಕೂಡ 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆ. ಇದು ಡಾಚ್ ಮಾರ್ಕ್ ಹಾಕೊಳ್ಳುವ ಟಿಪ್ಸ್. ಇದು 1ನೇ ಟಿಪ್ಸ್ ಮುಗೀತು. ಇನ್ನು 2ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಇದು ಯಾವ ಟಾಪಿಕ್ ಹಾಕೋಬೇಕು, ಯಾವ ತರ ಟಾಪಿಕ್ ಹಾಕೋಬೇಕು ನೋಡ್ಕೊರಿ. ಇನ್ನ ಇದು ಏನೈತಲ್ಲ 9, ಇಲ್ಲೇ 8, ಇಲ್ಲಿ 9 ಐತಿ. ಹೌದಾ? ಈಗ ಇಲ್ಲಿ ಕೆಲವೊಬ್ಬರಿಗೆ ಸೇಪ ಬರಲ್ಲ, ಅಂದ್ರೆ ಸ್ವಲ್ಪ ಫ್ಯಾಟ್ ಇರ್ತಾರ, ಸೇಪ್ ಇರಲ್ಲ. ಈಗ ಇದು 8 ಇಂಚ್ ಐತಲ್ಲ, ಅವ್ರದ್ದು 8 ಇಂಚ್ ಇರಲ್ಲ. ಅವ್ರದ್ದು ಎಷ್ಟಿರ್ತ, ಇಲ್ಲಿ 9 ಐತಲ್ಲ, ಇಲ್ಲೂ ಕೂಡ 9 ಇರುತ್ತೆ. ನಡಾನು ಕೂಡ ಈ ತರ 9 ಇಂಚ್ ಇತ್ತಂದ್ರೆ, ಇಲ್ಲೂ 9 ಇಂಚ್ ಇತ್ತಂದ್ರೆ ಅದೇನಾಗ್ಬಿಡುತ್ತೆ, ಸ್ಟೇಟ್ ಮಾರ್ಕ್ ಬಂದ್ಬಿಡುತ್ತೆ, ಸೇಪ ಬರಲ್ಲ. ಈ ತರ ಸ್ಟೇಟ್ ಮಾರ್ಕ್ ಬಂದ್ಬಿಡುತ್ತೆ. ಹಂಗಾಗಿ ಅವ್ರದ್ದು ಸೇಪ್ ಬರಲ್ಲ. ಅದಕ್ಕೇನೈತಲ್ಲ, ಈ ತರ ಮಾರ್ಕ್ ಹಾಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ನಿಂದ್ರಿಸಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ತೆಗೆದ್ಬಿಡೋದು. ಈ ಡಾಚ್ ಹಿಡ್ಕೊಂಡ್ಬಿಟ್ರ ಅವ್ರ ಸೇಪ್ ಕರೆಕ್ಟ್ ಆಗಿ ಕುಂದಿರುತ್ತೆ. ಇದು ಸ್ಟೇಟ್ ಬಂತಂದ್ರೆ ಇದು 1ನೇದು. ಇನ್ನು 2ನೇದು ಮತ್ತೆ ಎಂತ ಟಾಪಿಕ್ ಹಾಕ್ಬೇಕಂತಂದ್ರೆ, ಇದು ಡಾಚ್ ಈಗ ಸಪೋಸ್ ಇದು 9 ಇಂಚು, ಇದು 8 ಇಂಚು, ಇದು ಏನೈತಲ್ಲ 9 ಇಂಚ್ ಐತಿ. ಈಗ ಇದಕ್ಕೆ ಏನೈತಲ್ಲ 1 ಇಂಚ್ ಡಿಫ್ರೆನ್ಸ್ ಐತಿ. ಇದು 9 ಇಂಚ್ ಐತಿ, ಇದು 8 ಇಂಚ್ ಐತಿ. ಸಪೋಸ್ ಈಗ 8 ಇಂಚ್ ಐತಲ್ಲ, 8 ಇಂಚ್ ಬೇಡ, ಈಗ ಅವ್ರ ಸೈಜಿಗೆ ತಕ್ಕಂಗಂದ್ರೆ 7 ಇಂಚ್ ಬೇಕಾಗತ್ತಾ, ಇಲ್ಲ 7.5 ಬೇಕಾಗತ್ತೆ ಅಂತ ತಿಳ್ಕೊರಿ. 7.5 ಬೇಕಾಗತ್ತೆ ನಮಗೀಗ. ಆದ್ರ ನಾವ್ ಏನ್ ಮಾಡ್ಬೇಕು, 7.5 ಈ ತರ ಕ್ರಾಸ್ ಕಟಿಂಗ್ ಮಾಡ್ಕೋಬಾರ್ದು. ಈ ತರ ಕ್ರಾಸ್ ಕಟಿಂಗ್ ಮಾಡ್ಕೋಬಾರ್ದು. ಯಾಕಂದ್ರೆ ಅದ ಪ್ಲಾನಿಗೆ ಏನೈತಿ 1 ಇಂಚ್ ಡಿಫ್ರೆನ್ಸ್ ಬರ್ಬೇಕಿದು. ಚೆಸ್ಟ್ ಇದ್ರೆ ಮತ್ತೆ ಇದಕ್ಕೇನೈತಿ 1 ಇಂಚ್ ಡಿಫ್ರೆನ್ಸ್ ಬರ್ಬೇಕು ನಡಕ್ಕೆ. ಅದಕ್ಕೆ ಜಾಸ್ತಿ ಸಣ್ಣ ಇತ್ತಂದ್ರೆ ನಡ, ಅವಾಗ ಏನೈತಿ ಇಲ್ಲಿ 8 ಇಂಚ್ ಇಟ್ಟು ಇಲ್ಲಿ ಏನೈತಲ್ಲ 1 ಡಾಚ್ ಇಟ್ಕೊಂಡ್ಬಿಡ್ಬೇಕು. ಜಾಸ್ತಿ ನಡ ಇದ್ರೂ ಕೂಡ ಇದು ಯೂಸ್ ಆಗುತ್ತೆ ಡಾಚ್. ಸೇಪ್ ಬರ್ಲಿಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಡಾಚ್. ಇದು ಇಷ್ಟ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ ನಾನು. ಆಮೇಲೆ ಏನೈತಲ್ಲ, ಇದು ಡಾಚ್ ಇಟ್ಕೊಂಡ್ರೆ ಡ್ರೆಸ್ ಎಕ್ದಮ್ ಫಸ್ಟ್ ಕ್ಲಾಸ್ ಆಗಿ ಕಾಣುತ್ತೆ, ಡೌಟೇ ಇಲ್ಲ. ಈ ವಿಡಿಯೋದಿಂದ ಏನಾದ್ರೂ ಕಲ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಹಂಗ ಚಾನಲ್ ಶೇರ್ ಮಾಡ್ರಿ. ಥ್ಯಾಂಕ್ ಯು.